ಗುಡ್ ಮಾರ್ನಿಂಗ್. ಒಳ್ಳೆ ಮಳೆ ಬರ್ತಾ ಇದೆ. ನಿನ್ನೆ ಮಳೆ ಇದ್ದಿಲ್ಲ, ಇವತ್ತು ಮಳೆ. ಡೇ 2 ಜರ್ನಿ ಸ್ಟಾರ್ಟು. ಸೊ ಮ್ಯಾಪ್ಸು ಬೇಕು, ಮೊಬೈಲು ನೆನಬಾರ್ದು. ಏನೋ ಜುಗಾಡು ಮಾಡಬೇಕಲ್ಲ, ಕವರ್ಗೆ ಹಾಕಿ ನೋಡೋಣ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಬರಲಿ. ಸೊ ಇವತ್ತು ಎಳ್ನೀರು ಫಾಲ್ಸು, ಮೈದಡಿ, ರಾಣಿಜರಿ ವ್ಯೂ ಪಾಯಿಂಟು. ಸೊ ಮಳೆ ಜಾಸ್ತಿ ಐತಿ, ಎಲ್ಲೆಲ್ಲಿ ಓಪನ್ ಆಯಿತೋ ಎಲ್ಲೆಲ್ಲೋ ನೋಡ್ಕೊಂಡು ಸೀದಾ ಹೋಗೋಣ. ಮಳೆ ಬರ್ತಾನೆ ಇದೆ. ನಿನ್ನೆ ರಾತ್ರಿ ಎಲ್ಲ ಫುಲ್ ಕಂಟಿನ್ಯೂಸ್ ಮಳೆ ಬಂದಿದೆ. ಊಟಕ್ಕೆ ಹೋಗಿದ್ವಿ, ಅಲ್ಲೂ ಎಬೆ ಮಳೆ. ನಿನ್ನೆ ಮಧ್ಯಾಹ್ನ ಮೇಲೆ ಕ್ಯಾಮ್ರಾ ಚಾರ್ಜ್ ಖಾಲಿ ಆಗೋಗ್ಬಿಡ್ತು. ಆಮೇಲೆ ಎಲ್ಲ ಸ್ವಲ್ಪ ಸ್ಟ್ರೀಟ್ ನಡೆದು ದಾವಣಗೆರೆಯವರು ಸಿಕ್ಕಿದ್ರು. ರಸವಂತಿ ಜ್ಯೂಸ್ ಸ್ಟಾಲ್ ಇದೆ ಅಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಬೈಕ್ ರೈಡ್ ಬಂದಿದ್ರು. ಅದು ಯಾವುದೂ ಕವರ್ ಮಾಡೋಕ್ಕಾಗಲಿಲ್ಲ. ಸ್ಪೇರ್ ಬ್ಯಾಟ್ರಿ ಒಂದು ನೋಡ್ಬೇಕು ಇನ್ಮೇಲೆ. ದೇವರು ಸೂಪರ್. ಈ ಕನಸಲ್ಲಿ, ಈ ನೇಚರಲ್ಲಿ, ಈ ಫಾಗಲ್ಲಿ ರೈಡ್ ಮಾಡೋಕ್ಕೆ ಖುಷಿನೋ ಖುಷಿ. ಹೊಡಿತಿರೋದ ಗಾಡಿ. ವಾವ್, ನೋಡಿ ಚೆನ್ನಾಗಿದೆ. ನಮ್ದಕ್ಕೆ 5 ಕಿಲೋಮೀಟ್ರ್. ಏನು ಪಾಯಿಂಟ್ ಇದು ಬಾ. ಸೀರಿಯಸ್ಲಿ ಬ್ಯೂಟಿಫುಲ್ ಆಗಿದೆ. ಏನು ಇವತ್ತು ನಾವು ಬರ್ತೀವಿ ಅಂತಾನೆ ಎಲ್ಲ ಕಡೆ ಫಾಗ್ ಕ್ಲಿಯರ್ ಮೇಲೆ ಕ್ಲಿಯರ್ ಆಗ್ತಿದೆ. ಅವಾಗ ನೋಡಿರಿ ಅಂಥ ಫಾಗ್ ಇತ್ತು, ಈಗ ನೋಡಿದ್ರೆ ಮಳೆನೂ ಕಮ್ಮಿ ಆಯಿತು, ಫುಲ್ ಫಾಗು ಕ್ಲಿಯರ್ ಆಗ್ತಾ ಇದೆ. ರಾಣಿಜರಿ ರೋಡ್ ಮಾತ್ರ ಸೆಕ್ಸಿ, ಹೆವಿ ಇದೆ. ಕರ್ವ್ಸು, ಸ್ವಲ್ಪ ಕೈಂಡ್ ಆಫ್ ಆಫ್ ರೋಡಿಂಗು.
ರಾಣಿಜರಿ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿತ್ತು. ಆ ಖಾಲಿಗೆ ಎಲ್ಲೆಲ್ಲಿ ಚತ್ಕೊಂಡು ಹೋಗೋ ಗೊತ್ತಿಲ್ಲ. ಮಳೆ ಹೋಗ್ತಾ ಅವನೇ. ರಾಣಿಜರಿ ಬರ್ಬೇಕಂದ್ರೆ ರಾಣಿಜರಿ ಕಾಫಿ ಶಾಪು ಮತ್ತೆ ಇಲ್ಲೊಂದು ಏರೋಪ್ಲೇನ್ ಇದೆ ಅಲ್ಲ, ಇದ್ರ ಆಪೋಸಿಟ್ ರೋಡ್ ಸೀದಾ ಹೋಗ್ಬಿಟ್ರೆ ರಾಣಿಜರಿ ವ್ಯೂ ಪಾಯಿಂಟು. ಅಲ್ಲಿಂದ ಬಳ್ಳಾಳ ರಾಯದುರ್ಗ ಫೋರ್ಟಿಗೂ ಟ್ರಕ್ಕಿಗೆ ಹೋಗ್ಬೋದು. 250 rupees ಏನೋ ಫಾರೆಸ್ಟ್ ಚಾರ್ಜ್ ಇದೆ, ಅದಕ್ಕೆ ಹೋಗ್ಬೇಕು. ಈ ಕಡೆ ಅಲ್ಲೇ ಮೇಲೆ ಟ್ರಕ್ ಮಾಡ್ಬೋದು. ಆಮೇಲೆ ಬಂಡಾಜರ್ಬಿ ಫಾಲ್ಸಿಗೂ ಹೋಗ್ಬೋದು ರಾಣಿಜರಿಯಿಂದ. ಇದು ಸಂಸೆ ಗಣಪತಿ ದೇವಸ್ಥಾನ. ಇದು ಲವ್ ಮಕ್ಟೆಲ್ ಮೂವಿನಲ್ಲಿರೋದು ಇದೆ. ಇದು ಆ ದೇವಸ್ಥಾನ ಫುಲ್ಲು ಟೀ ಎಲ್ಲ ಇದೆ. ಸೊ ಚೆನ್ನಾಗಿದೆ, ಟೀ ಎಸ್ಟೇಟ್ ಚೆನ್ನಾಗಿದೆ, ಒಳ್ಳೊಳ್ಳೆ ಫೋಟೋಸ್ ಬರುತ್ತೆ ಟೀ ಎಸ್ಟೇಟಲ್ಲಿ. ದೇವಸ್ಥಾನಕ್ಕೆ ಅದು ಹಾಕಿದ್ರು ಎಲ್ಲ ಹೋಗಿ ಎಸ್ಟೇಟಿಂದ ಫೋಟೋ ತೆಗ್ಸ್ಕೊಂಬರ್ಬೋದು. ಒಳ್ಳೆ ಚೆನ್ನಾಗಿದೆ ನೋಡಿ, ಫುಲ್ ಜನ ಇದ್ದಾರೆ. ಟೀ ಎಸ್ಟೇಟ್ ಚೆನ್ನಾಗಿದೆ ಇದು. ಅಣ್ಣ ಎಳ್ನೀರು ಫಾಲ್ಸ್ ಹಿಂಗೆ ಅಲ್ಲ? ಹಾಂ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ, ನಿಮಗೆ ಕೇಳ್ತೀನಿ. ಎರಡು ಕಡೆ ನೋಡ್ಕೊಂಬಂದಿಲ್ಲ. ಎಲ್ಲೋ ಇದೆ ಫಾಲ್ಸು, ಎಲ್ಲಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹುಡುಕ್ತಿದ್ದೀವಿ ದಾರಿಲಿ. ಎಳ್ನೀರು ಫಾಲ್ಸು ಹಿಂಗೇನಾ?
ಏನು ಕ್ರೇಜಿ ಆಗಿದೆ ಗುರು ಫಾಲ್ಸ್ ಇದು. ಡಸ್ಕೆ ಕಮಾನ್. ಕ್ರೇಜಿ ಆಗಿತ್ತು ಗೈಸ್. ಎಲ್ಲೋ ಹತ್ಕೊಂಡಿತ್ತು. ಬಿಡುತ್ತಾ ಅದು? ಇಲ್ಲ, ಅಲ್ಲಿ ಬಿತ್ತು. ಸರ್ ನೀವೇನು ಕೆಲಸ ಮಾಡ್ತೀರಾ ಇಲ್ಲಿ? ಸರ್ ನಾವು ನಮ್ಮ ಅಗ್ರಿಕಲ್ಚರ್. ಹಾಂ ಹಾಂ ಹಾಂ. ಈ ಜಾಗ ನಮ್ದು ಇದು. ಹಾಂ ಹಾಂ ಹಾಂ. ಫಾಲ್ಸ್ ಫಾರೆಸ್ಟ್. ಟೋಟಲ್ 7 ಎಕರೆ ಇದೆನಾ? ಹೌದು ಸರ್. ನಿಧಾನ ಬನ್ನಿ ಸರ್. ಈಗ ಬೇರೆಯವರೆಲ್ಲ ಬಂದರೆ ಹಾಂ ಹಾಂ ಹಾಂ. ಅಲ್ಲಿ ಒಳಗೆ ಜೀಪಲ್ಲಿ ಬಂದಿದ್ದಾರೆ. ಹಾಂ ಹಾಂ ಹಾಂ. ಹೋಗ್ಬೋದು, ಅಲ್ಲಿವರೆಗೆ ಹೋಗ್ಬೇಕು. ಕಲ್ ಮೇಲೆ ಹೋಗ್ಬೇಡಿ. ಹಾಂ ಸರ್. ಇದೆ ಫ್ರೆಂಡ್ಸ್ ಎಳ್ನೀರು ಫಾಲ್ಸ್. ಈಸಿಯಾಗಿತ್ತು ಫ್ರೆಂಡ್ಸ್. ಅಲ್ಟಿ ಅಷ್ಟೇ, ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್. ಇಂಟು ಎಳ್ನೀರು ಫಾಲ್ಸ್ ಆಯಿತು. ಎಳನೀರು ಫಾಲ್ಸ್ ನೇತ್ರಾವತಿ ನದಿ ಉಗಮ ಸ್ಥಾನ ಅಂತ ಇದು. ಇಲ್ಲಿಂದನೇ ನೇತ್ರಾವತಿ ನದಿ ಸ್ಟಾರ್ಟ್ ಆಗೋದಂತೆ. ಅದಕ್ಕೆ ಎಳ್ನೀರು ಅಂತ ಕರೀತಾರೆ. ಎಳ್ನೀರು ಎಷ್ಟು ಶುದ್ಧವಾಗಿ ಪರಿಶುದ್ಧವಾಗಿರುತ್ತೋ ಹಂಗಿರುತ್ತಂತೆ. ಅಷ್ಟು ಪರಿಶುದ್ಧವಾದ ನೀರು ಅಂತ ಇದ್ರ ಮೀನಿಂಗು ಎಳ್ನೀರು ಅಂದರೆ. ಕಳಸಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಾಳೆಹೊನ್ನೂರಿಗೆ ಹೋಗಿ ಅಲ್ಲಿಂದ ಸೀದಾ ಮನೆ.